6-7 ಹಂತದ ಚುನಾವಣೆ ಮುಗಿದ ಮೇಲೆ ಹೊರಬಂದ್ರ 30 ದಿನಗಳ ಹಿಂದೆ ಸ್ವಾಭಿಮಾನ ಮರ್ಯಾದೆ ನೆನಪಿರಲಿಲ್ವಾ? ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. 6 ಹಂತಗಳು ಚುನಾವಣೆ ಮುಗಿಯಕ್ಕೆ ಬಂತು. ಈಗ ನೆನಪಾಯ್ತೇನಪ್ಪ ನಿನಗೆ ಸ್ವಾಭಿಮಾನ, ಮಾನ, ಮರ್ಯಾದೆ ಈಗ ನಿನಗೆ ನೆನಪಾಗ್ಬಿಡ್ತಾ ಇವೆಲ್ಲವೂ ಕೂಡ. ಅಂದರೆ 6 ಹಂತ ಮುಗಿಬೇಕಾಯಿತು. ಒಂದು ತಿಂಗಳಿಂದ ನೀನು ತಲೆಮರೆಸ್ಕೊಂಡಿದ್ದಲ್ಲಪ್ಪ. ನಿನಗೆ 6 ಹಂತಗಳ ಚುನಾವಣೆ ಮುಗಿದ ಮೇಲೆ ನಿನಗೆ ಹತ್ತತ್ರ 7ನೇ ಹಂತ ಬಂತು. ಈಗ ನಿನಗೆ ಸ್ವಾಭಿಮಾನ ಮರ್ಯಾದೆ ನೆನಪಾಗ್ಬಿಟ್ಟಿದೆಯಾ? ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕ್ಲೀನಾಗಿ ಸಲೂನ್ಗೆ ಹೋಗಿ ಬಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ಖಿನ್ನತೆ ಏನಾದರೂ ಕಾಣಿಸ್ತಾ ಇದೆಯಾ ನಿಮಗೆ? ಇವನಿಗೇನೋ ಡಿಪ್ರೆಷನ್ ಅಂತ ಇತ್ತಂತೆ, ಖಿನ್ನತೆ. ಸಲೂನು ಚೆನ್ನಾಗಿ ಹೋಗಿದ್ದಾನೆ, ಚೆನ್ನಾಗಿ ಹೋಗಿ ಬಂದು ಆ ಒಂದು ವಿಡಿಯೋ ಮಾಡಿದ್ದಾನೆ ಇವನು. ಯಾರಿಗಾದರೂ ಖಿನ್ನತೆ ಕಾಣಿಸ್ತೇನ್ರಪ್ಪ ಇಲ್ಲಿ? ಇವರಿಗೇ ಖಿನ್ನತೆ ಆದರೆ ಸಂತ್ರಸ್ತೆಯರ ಪರಿಸ್ಥಿತಿ ಏನಪ್ಪ? ಈ ಆರೋಪಿಗೆ ಇಲ್ಲಿ ಖಿನ್ನತೆ ಆಗಿಬಿಟ್ರೆ, ಇವನಿಗೆ ಡಿಪ್ರೆಷನ್ ಆಗಿಬಿಟ್ರೆ ಆರೋಪಿಗೇನೆ, ಇನ್ನು ಸಂತ್ರಸ್ತೆಯರು ದೂರು ದಾಖಲು ಮಾಡಿದ್ದಾರಲ್ಲ, ದೂರು ದಾಖಲು ಮಾಡದೇ ಇರೋರು ಇರಬಹುದು. ಅವ್ರ ಗತಿ ಏನಪ್ಪ? ಈಗ ಅಮಿತ್ ಶಾ ವಿಡಿಯೋ ಮಾಡಿ ಹೊರಗಡೆ ಬಾ ಅಂತ ಹೇಳಿರಬೇಕು. ಎಲ್ಲ BJP ನಾಯಕರ ಆರ್ಡರ್ ಮೇರೆಗೆ, ಡೈರೆಕ್ಷನ್ ಮೇರೆಗೆ ನಡೆದಿದೆ ಇಲ್ಲಿ. ಇವರು ಸ್ಪಂದಿಸೋಕೆ 30 ದಿನ ಬೇಕಾ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಕ್ವಶನ್ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಆಶ್ಚರ್ಯ. ಮೊನ್ನೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟಿದ್ದಾರೆ, ಒಂದು 3 ನಿಮಿಷದ ವಿಡಿಯೋ. 30 ದಿನ ಸುಮ್ಮನಿದ್ದವರು ಏಕಾಏಕಿ ವಿಡಿಯೋ ಬಿಟ್ಟಿದ್ದಾರೆ. ವೈರಲ್ ಯಾರು? ನಿಮ್ಮ ದೇವರಾಜೇಗೌಡರು, ನಿಮ್ಮ ತಂದೆಯರ ವಿರುದ್ಧ ನಿಂತವರು. ಅವರು ಈ ಆರೋಪ ಮಾಡಿದಾಗ ನೀವು ಸುಮ್ಮನಿದ್ರಿ. ಪೆನ್ ಡ್ರೈವ್ಗಳು ಹಂಚಿಕೆ ಆಗ್ತಿದ್ದಾಗ ಸುಮ್ಮನಿದ್ರಿ. ವಿಡಿಯೋಗಳು ವೈರಲ್ ಆದಾಗ ಸುಮ್ಮನಿದ್ರಿ. ದೇವರಾಜೇಗೌಡ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಸುಮ್ಮನಿದ್ರಿ. ಸಂತ್ರಸ್ತರು ಕಂಪ್ಲೇಂಟ್ ಮಾಡಿದಾಗ ಸುಮ್ಮನಿದ್ರಿ. ಯಾವಾಗ SIT ರಚನೆ ಆಯಿತು ಸುಮ್ಮನಿದ್ರಿ. 2 ಸರಿ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿ ನಿಮ್ಮ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸುಮ್ಮನಿದ್ರಿ. ದಿನಾ ಬಂದು ಪಾಪ ಕುಮಾರಸ್ವಾಮಿ ಅವರು, ಬೇರೆ ಬೇರೆ ನಿಮ್ಮ ಕುಟುಂಬದ ಸದಸ್ಯರು ಪ್ರಜ್ವಲ್ ರೇವಣ್ಣ ಎಲ್ಲಿದ್ಯಪ್ಪ ವಾಪಸ್ ಬಾ ಅಂದಾಗ ಸುಮ್ಮನಿದ್ರಿ. ನಿಮಗೆ ಇಂಟರ್ಪೋಲ್ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದಾಗ ಸುಮ್ಮನಿದ್ರಿ. ಈಗ ಅಚಾನಕ್ ಆಗಿ ರಾಹುಲ್ ಗಾಂಧಿ ನೆನ್ಪಂದ್ರ ಈಗ ಎಲ್ಲ 6-7 ಫೇಸ್ ಆದಮೇಲೆ. ನನಗೆ ಆಶ್ಚರ್ಯ ಏನಕ್ಕಂದ್ರೆ 30 ದಿನ ಸುಮ್ಮನಿದ್ದಿ, ಸಡನ್ ಆಗಿ ಸ್ವಾಭಿಮಾನ, ಪಕ್ಷದ ಗೌರವ, ಕುಟುಂಬದ ಗೌರವ ನೆನ್ಪಂತ. 30 ದಿನ ಹಿಂದೆ ನಿಮ್ಮ ಕುಟುಂಬದ ಗೌರವದ ಬಗ್ಗೆ ನಿಮ್ಗೆ ಕಾಳಜಿ ಇರಲಿಲ್ವಾ? ನಿಮ್ಮ ಸ್ವಾಭಿಮಾನದ ಬಗ್ಗೆ ಕಾಳಜಿ ಇರಲಿಲ್ಲ? ನನಗೆ ಕುತೂಹಲ ಏನಿದೆ ಅಂದರೆ, ಆ ಫಾರಿನ್ ಕಂಟ್ರಿನಲ್ಲಿ ಏನಿರ್ಬೋದು ನಿಮ್ಮ ಸ್ವಾಭಿಮಾನಕ್ಕಿಂತ ದೊಡ್ಡದು, ನಿಮ್ಮ ಕುಟುಂಬದ ಮರ್ಯಾದೆಕ್ಕಿಂತ ದೊಡ್ಡದು, ನಿಮ್ಮ ಪಕ್ಷದ ಮರ್ಯಾದೆಕ್ಕಿಂತ ದೊಡ್ಡದು ಕಾಪಾಡುವಂಥ ಯಾವ ವಸ್ತು ಅಲ್ಲಿದೆ ಫಾರಿನ್ ಕಂಟ್ರಿನಲ್ಲಿ? ಖಿನ್ನತೆಗೆ ಒಳಗಾಗಿದ್ದಾರಂತೆ. ಆ ವಿಡಿಯೋ ನೋಡಿದ್ರೆ ತಮಗನ್ಸುತ್ತಾ ಕ್ಲೀನಾಗಿ ಸಲೂನ್ ಗಿಲೀನಿಗೆ ಹೋಗಿ ಬಂದಂಗಿದೆ? ನನಗೆ ನಿಜವಾಗ್ಲೂ ಆಶ್ಚರ್ಯ.